ನಾವು ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥ ವಿಷಯ ತಮಗೆ ಈಗಾಗಲೇ ನಾವು ಪತ್ರದಲ್ಲಿ ಕೂಡ ಬರೆದು ಕೊಟ್ಟಿದ್ದೇವೆ. ಇವತ್ತಿನ ಸುದ್ದಿಗೋಷ್ಠಿ ಇನ್ನು ಸಂವಿಧಾನ ಜಾಗೃತಿಯ ಸಮಾವೇಶ. ಸಂವಿಧಾನ ಜಾಗೃತಿಯ ಸಮಾವೇಶನ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾಡಬೇಕು. ಮುಂದಿನ ತಿಂಗಳ 24ನೇ ತಾರೀಕಿಗೆ ನಾವು ಈ ಸಮಾವೇಶನ ಮಾಡಬೇಕು ಅಂತೇಳಿ ನಿನ್ನೆ ನಾವು ಲೀಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳು ಜಿಲ್ಲೆಗಳಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು. ಆ ಸಭೆಯಲ್ಲಿ ಈ ನಿರ್ಣಯವನ್ನು ನಾವು 24ಕ್ಕೆ ಮಾಡಲೇಬೇಕು ಈ ಸಮಾವೇಶ ಅಂತಕ್ಕಂಥದ್ದು ನಾವು ನಿರ್ಣಯವನ್ನು ತಗೊಂಡಿದ್ದೀವಿ. ತಮ್ಮ ಮುಖಾಂತರ ನಮ್ಮ ರಾಜ್ಯದ ನಮ್ಮ ಜನಾಂಗಕ್ಕೆಲ್ಲ ತಿಳಿಸ್ಬೇಕು ಅಂತೇಳಿ ನಾವು ಇವತ್ತಿನ ಪತ್ರಿಕೆಗೋಷ್ಠಿಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಕಾರಣ ಏನಂತಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥದ್ದು, ನಮ್ಗೆ ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನದ ಸವಲತ್ತುಗಳನ್ನು ರಾಜ್ಯಾಂಗದಲ್ಲಿರ್ತಕ್ಕಂಥ ನಮಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗದೇ ಇರತಕ್ಕಂಥ ಕಾರಣಕ್ಕಾಗಿ ನಾವು ಸಂವಿಧಾನ ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು ಸಾಕಷ್ಟು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮದಲ್ಲಿ, ಸುದ್ದಿ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಸ್ತಾಪಪಡಿಸಿದ್ದೀರಿ. ನಮ್ಮನ್ನು ಅದಕ್ಕೆ ಏನೂ ಸಹಾಯ ಮಾಡಲಿಲ್ಲ. ನಮ್ಮ ಜನಾಂಗ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಸಹಾಯ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ಸಹಾಯಗಳನ್ನು ಮಾಡಿದ್ದಾರೆ ನಮ್ಮ ಜನಾಂಗ. ಅವರಿಂದ 1 ರೂಪಾಯಿನೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಓಟ್ ಹಾಕುವ ಮೂಲಕ ಅಧಿಕಾರಕ್ಕೆ ತಂದರು. ಆದರೆ ಈಗೇನಾಗಿದೆ ಅಂತ ಕೇಳಿದ್ರೆ, ಈ ಜನಾಂಗಕ್ಕೆ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಏನು ಪಕ್ಷ ಈ ಜನಾಂಗಕ್ಕೆ ಸಹಾಯ ಮಾಡದೆ ಈ ಜನಾಂಗನ ಬರ್ತೋಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಹೋದ ಸಲ. ಆದರೆ ಈಗ ಈ ಗೆದ್ದಾದ ಮೇಲೆ ಏನು ಇವರು ಯಾವ್ದಂತ ನಾನು ಮೊನ್ನೆನೂ ಕೂಡ ಮೊನ್ನೆ ಹೋಮ್ ಮಿನಿಸ್ಟ್ರಿ ಏನಂತ ಹೇಳಿದ್ರೆ ಅಂತ ಅವರು ಸುದ್ದಿಗೋಷ್ಠಿನಲ್ಲಿ ಮತ್ತೆ ವಾಟ್ಸಪ್ನಲ್ಲಿ ಬಂದಿವೆ. ಏನಂತಂದ್ರೆ, ನಾವು ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಿದ್ದೀವಿ. ನಾವು ಯಾವಾಗ ಅಂದ್ರೆ ಏನ ಜಾಗೃತಿಯನ್ನು ಒಳ ಮೀಸಲಾತಿಯನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಅವರು ಈ ಗ್ಯಾರಂಟಿ ಕೊಟ್ಟರು. ಎಲ್ಲ ಗ್ಯಾರಂಟಿ ಅವರು ಅನುಷ್ಠಾನ ಮಾಡಿದೀವಿ ಅಂತ ಹೇಳಿದ್ರು. ಈ ಗ್ಯಾರಂಟಿ ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಈಗ ಪ್ರಶ್ನೆ ಆಗಿದೆ. ಮತ್ತೆ ಒಂದು, ಈಗ ಅವರು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ನಾಗಮೋಹನ್ ದಾಸ್ ಅವರು ವರದಿಯನ್ನ ಬರಲಿ ಅಂತ ಹೇಳಿದ್ರು. ಅವತ್ತೇ ಹೇಳಬಹುದಾಗಿತ್ತು, ನಾವು ಇದ್ರ ಮೇಲೆ ಮಾಡೋಕ್ಕಾಗೋದಿಲ್ಲ. ನಾವು ಇಷ್ಟೇ 24 ಮೇ 2025ಕ್ಕೆ ಸುಮಾರು 5 ಲಕ್ಷ ಜನ ಸೇರಿಸಿ ಒಂದು ದೊಡ್ಡ ಬೃಹತ್ ಸಂವಿಧಾನ ಜಾಗೃತಿ ಸಮಾವೇಶ ಮಾಡಬೇಕಂತ ಉದ್ದೇಶ ಕೊಡಿದ್ವಿ. ಉದ್ದೇಶ ಏನಂದ್ರೆ, ಈ ಏನು 32 ವರ್ಷದ ಹಿಂದೂ ಕೂಡ ಈ ಕರ್ನಾಟಕದಲ್ಲಿ ನಾವು ಈ ಪ್ರತ್ಯೇಕ ಮೀಸಲಾತಿ ಕೊಡಬೇಕು. ಪರಿಶಿಷ್ಟ ಜಾತಿ ಶೇಕಡ 15ರಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ 8% ಕೊಡಬೇಕು ಅನ್ನೋದು ವರ್ಣನೆ ಮಾಡ್ತಾ ಬಂದಿವಿ. ಅದು ಇಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಆಂಧ್ರದಲ್ಲಿ ಅದು ಸಕ್ಸಸ್ ಆಯಿತು. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಒಂದು ಕಾನೂನು ಮೂಲಕ ಅದನ್ನ ಜಾರಿ ತಂದ್ರು. 14ನೇ ತಾರೀಕು ಕಾನೂನು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮೊದಲು ಸ್ಟಾರ್ಟ್ ಆಗಿದೆ ಪ್ರತ್ಯೇಕ ಮೀಸಲಾತಿ ಬೇಕು ಮಾದಿಗರಿಗೆ ಅಂತೇಳಿ. ಸೊ ಹೀಗಾಗಿ ಇಲ್ಲಿ ಕಾನೂನು ಆಯ್ತು. ಈಗ ಕೊನೆಗೆ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ನಾವು ಪರವಾಗಿ ತೀರ್ಪು ಕೊಟ್ಟಿದೆ. 7 ಜನರ ನ್ಯಾಯಾಧೀಶರ ಒಂದು ಬೆಂಚ್ ಕೊಟ್ಟಿದೆ. ಅದರಲ್ಲಿ ಆಯಾ ರಾಜ್ಯಗಳ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ಆ ಪ್ರಕಾರ 7 ತಿಂಗಳಾಗೋಯ್ತು. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು ನಾವು ಮಾಡ್ಬಿಡ್ತೀವಿ, ನಾನು ಇಂಥ ಅಡೆಕರೆಯಲ್ಲಿ ನಿರ್ವಹಣೆ ಆಗಿದೆ ಅಂತ ಹೇಳಿದ್ರು. 7 ತಿಂಗಳು ಯಾಕೆ ಲೇಟ್ ಮಾಡೋದಕ್ಕೆ ನಾನು ಒಬ್ಬ ನ್ಯಾಯಾಧೀಶ ಯಾಕೆ ಇದೆಲ್ಲ ಬೇಕಾಗಿಲ್ಲ. ಈ ಮಾಲ್ ಉದ್ಧಾರ ಮಾಡ್ಬೇಕು, ನ್ಯಾಯ ಕೊಡ್ಬೇಕು ಅನ್ನೋದು ಏನೋ ಇದ್ದೀರಿ. ಯಾವುದೇ ಒಂದು ಇದು ಬೇಕಲ್ಲ, ಹೇಳಿದ್ಮೇಲೆ ಇನ್ನೇನ್ ಬೇಕು ನಿಮ್ಗೆ? ನಮ್ಮ ಈಗಾಗಲೇ ಯಾವುದೋ ಒಂದು ಕೊಟ್ಟರಲ್ಲ, ಅವಾಗ ಯಾವ ಎಂಟ್ರಿಕಲ್ ಡೇಟಾ ತಗೊಂಡ್ರಿ? 7% ಮಾಡೋದಿಲ್ಲ ಎಸ್ಸಿಗಳಿಗೆ, ಎಸ್ಸಿಗೆ 18% ಮಾಡೋದಿಲ್ಲ. ಯಾವ ಡೇಟಾ ತಗೊಂಡ್ರಿ? ಯಾವ ಸುಪ್ರೀಂ ಕೋರ್ಟ್ ಹೇಳಿತ್ತು? ಅದೇನು ಹೇಳಿಲ್ಲ. ಅದು ಮುಂಚೆ ಜನಗೆ ಹಿಂದೆ ನಮ್ಗೆ ಇದ್ದಂತ LG ಅವರು ವರದಿ ಇದೆ. ಈ ಎಲ್ಲ ವರದಿಗಳು ಇದನ್ನೇ ಎಂಪಿರಿಕಲ್ ಡೇಟಾ ಸಿಗುತ್ತೆ ನಿಮ್ಗೆ. ಇದನ್ನೇ ಇಟ್ಕೊಂಡು ನಿಮ್ಗೆ ನಿಜವಾಗ್ಲೂ ಕೂಡ ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶ ಇದೆ, ಮಾಡ್ಲಿ. ಮತ್ತೆ ಮೊನ್ನೆ 65 ಸಾವಿರ ರಿಪೋರ್ಟ್ ತಗೊಂಡು ಮತ್ತೆ 2 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅದು ಸಮೀಕ್ಷೆ ಶುರುವಾಗಿಲ್ಲ. ಮೇ 1ನೇ ತಾರೀಕಿನ ಶುರು ಆಗುತ್ತೆ. ಅಲ್ಲಿಂದ 1 ತಿಂಗಳು ಟೈಮ್ ತಗೋತಾರೆ ಅವರು. ಅದೊಂದು ತಿಂಗಳು ಮತ್ತೆ ಇವ್ರು ವರದಿನ ನೀಡೋದಕ್ಕೆ ಒಂದು 2 ತಿಂಗಳು ಮತ್ತೆ ಡಿಲೇ ಆಗುತ್ತೆ. ಸೊ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರವನ್ನ ಎದುರಿಸುವ ಒಂದು ಒತ್ತಾಯ ತರುವಂತ ಒಂದು ನಿರ್ಣಯ ಕೈ
ಕೈಗೊಂಡಿದ್ದೀವಿ. ಅದಕ್ಕಾಗಿ ತಾವು ಎಲ್ಲರೂ ದಯಮಾಡಿ ಈ ಬಗ್ಗೆ ನಮ್ಮ ಈಗ ನಮ್ಮ ಅಧ್ಯಕ್ಷರಾದಂತಹ ಆಲ್ಕೋಡ ಹನುಮಂತಪ್ಪನವರು ಮತ್ತೆ ಸಿದ್ದರಾಜ್ ಅವರು ಮತ್ತೆ ರಾಜೇಶ್ ಸರ್ ಹೇಳ್ದಂಗೆ ಸರ್ಕಾರಕ್ಕೆ ಏನಾದ್ರು ಕಿಂಚಿತ್ತು ಮಾನ ಮರ್ಯಾದೆ ಏನನ್ನ ಇಟ್ಕೊಂಡಿದ್ರೆ ಇಮ್ಮಿಡಿಯೇಟ್ಲಿ ನಮ್ಮ ಮಾದಿಗೆರೆ ಸಿಗ್ಬೇಕಾದಂತ ಸವಲತ್ತು ಮೊದಲು ಸಿಗ್ಬೇಕು. ಯಾಕಂದ್ರೆ ನಾವು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ, ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿದೆ. ಆ ಆದೇಶದ ಅನುಗುಣವಾಗಿ ನೀವು ಮಾಡ್ಬೇಕಂತ ಹೇಳಿ ನಿಮ್ಗೆ ಚೀಮಾರೆ ಆಗ್ತಾ ಇದೆ ಕೋರ್ಟ್. ಅದಕ್ಕೂ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಇನ್ನು ಇವತ್ತೇನೆ ಸಿದ್ದರಾಮಯ್ಯ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಆಲ್ರೆಡಿ. ಇವೆಲ್ಲ ನೀವು ಒಬ್ಬ ವಕೀಲರಾಗಿ ಪ್ರತಿಯೊಬ್ಬರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾದಿಗೆ ನಮ್ಮ ಹಕ್ಕು ನಮ್ಗೆ ಕೊಡಿ ಅಂತ ಕೇಳ್ತಾರೆ, ಬೇರೆ ಏನಾರ ಕೇಳ್ತಾವ್ರ. ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ SCPS TSP ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾಯ್ತು, ಎಲ್ಲ ಗ್ಯಾರಂಟಿಗೆ ಬಳಸಿದ್ದಾಯ್ತು. ನಮ್ಮ ಅಧಿಕಾರ ನಾವು ಕೇಳಕ್ ನೀವು ವಿಚಾರ ಮಾಡ್ತಂದ್ರೆ ಆದ್ರೆ ಆಂಧ್ರದ ಒಂದು ಬುದ್ಧಿ ಕಲಿಬೇಕಾಗುತ್ತೆ ಸಿದ್ದರಾಮಯ್ಯ. ದಯವಿಟ್ಟು ನೋಡಿ, ಇವತ್ತು ಎಂತೆಂತ ಇಡೀ ಮಾದಿಗ ಸಮುದಾಯ ಪ್ರತಿಯೊಂದು ಸಂಘಟನೆ ಹೋರಾಟ ಮಾಡ್ತಾರೆ. ಏನ್ಗೋಸ್ಕರ ನಮ್ಮ ಹಕ್ಕು ನಮಗೋಸ್ಕರ ಕೇಳ್ತಾ ಬಿಟ್ರೆ ಬೇರೆ ಯಾವುದಿಲ್ಲ. ಆಮೇಲೆ ನೀವೇ ಒಂದು ವಿಚಾರಕ್ಕೆ ನೀವು ಕೊಡಿಲ್ಲಂದ್ರೆ ಏನ್ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ನಡೀತಾ 24 ನೀವು ಕಾಂಗ್ರೆಸ್ ಇಳಿತೀರಾ, 24 ಮೇಲೆ ಒಂದು ಗೆಲ್ಲೋದಕ್ಕೆ ನಾವು ಮಾದಿಗ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ನಾವು ಈ ಒಂದು ಮಾಧ್ಯಮ ಮುಖಾಂತರ ನಾವು ವಿಚಾರನ ತಾವೆಲ್ಲ ಪ್ರಚಾರ ಮಾಡಿ 30 ವರ್ಷ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ದತ್ತಾಂಶಗಳು ತಮ್ಮ ಹತ್ರ ಇದೆ. ಆ ದತ್ತಾಂಶಗಳ ಮೇಲೆ ಜಾತಿ ವರ್ಗೀಕರಣ ABCD ಜಾರಿ ಮಾಡಬೇಕು, ಉಳಿಸ್ಬೇಕು. ಇಲ್ಲ ಅಂದ್ರೆ ಮಾದಿಗರಿಗೆ ಅನ್ಯಾಯ ಆಗ್ತದೆ. ಜನ ಹೇಳ್ತದ ಹಿಂದುಳಿದ ವರ್ಗಗಳ ಹರಿಕಾರ ಅಂತ. ಒಳ ಜಾರಿಗೆ ಮಾಡಲಾರದ ಕಾರಣಕ್ಕೆ ಮಾದಿಗರಿಗೆ ಅನ್ಯಾಯಕಾರ ಅಂತ. ಅದಕ್ಕೆ ಮೂಲೆಗಳಿಂದ ಈ ಸಮಾವೇಶಕ್ಕೆ ಬರ್ತಿದ್ದಾರೆ. ಅದಕ್ಕೆ ತಪ್ಪಿನ ರೀತಿಯಿಂದ ಬರಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ. 4 ಗಂಟೆಗೆ ಕ್ಯಾಬಿನೆಟ್ ಇಟ್ಕೊಂಡಿದ್ರೆ ಅಕ್ಷರ ಕೇಳಿದ್ರಿ. ಆದ್ರೆ ಏನಂದ್ರೆ ಅದರ ತಿರುಳು ಈ ವಿಷಯದಲ್ಲಿ ಈಗಾಗಲೇ ಒಕ್ಕಲಿಗರಿರ್ಬೋದು ಅಥವಾ ಪಡಿಸಿದ್ದಾರೆ. ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಾವು 101 ಜಾತಿಯಲ್ಲಿ ಒಳ ಮೀಸಲಾತಿನ ಕೊಡಬೇಕು ಅನ್ನೋದು ಒಂದು ವಿಚಾರ ಇಟ್ಕೊಂಡಿದ್ವಿ. ಅದ್ರ ಬಗ್ಗೆ ಹೆಚ್ಚಿನ ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ. ನಾವು ಅದ್ರ ಇಮಿಡಿಯೇಟ್ ಆಗಿ ಈಡೇರಿಸಬೇಕು ಅನ್ನೋದು ರಾಜ್ಯ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ 24ನೇ ತಾರೀಕು 5ನೇ ತಿಂಗಳು ಮೇ 25ರಂದು ನಾವು ಒಂದು ಬೃಹತ್ ಸಮಾವೇಶವನ್ನ ಈ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ರಿಂದ ತಾವು ದಯಮಾಡಿ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಒಂದು ಪ್ರಚಾರನ ಕೈಗೊಂಡು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ.